ದೊಡ್ಡಬಳ್ಳಾಪುರದಲ್ಲಿ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ದುರಂತವಾಗಿದೆ. ಪಟಾಕಿ ಸಿಡಿದು ಬಾಲಕ ಸಾವನ್ನಪ್ಪಿದ್ರೆ ಇನ್ನು 6 ಜನರ ಸ್ಥಿತಿ ಗಂಭೀರವಾಗಿದೆ. ದೊಡ್ಡಬಳ್ಳಾಪುರದಲ್ಲಿ ಆಗಿರುವಂತಹ ಘಟನೆ ಇದು. ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಆಗಿರುವಂತಹ ದುರಂತ. ಪಟಾಕಿ ಸಿಡಿದು ಬಾಲಕ ಸಾವನ್ನಪ್ಪಿದ್ರೆ ಇನ್ನು 6 ಜನರ ಸ್ಥಿತಿ ಗಂಭೀರವಾಗಿದೆ. ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರದ ಮುತ್ತೂರಿನಲ್ಲಿ ಆಗಿರುವಂತಹ ಘಟನೆ ಇದು. ಗಣೇಶ ಇದ್ದಂತಹ ವಾಹನದಲ್ಲಿ ಪಟಾಕಿಯನ್ನ ಏರಿಸಿರ್ತಾರೆ ಯುವಕರು. ವಾಹನದ ಶಾಖ ಹೆಚ್ಚಾಗಿ ಏಕಾಏಕಿ ಪಟಾಕಿ ಏನಾಗುತ್ತೆ ಸಿಡಿದಿರುವಂತಹ ಶಂಕೆ ಕೂಡ ವ್ಯಕ್ತವಾಗಿದೆ. ತನುಷ್ ರಾವ್ ಮೃತ ವ್ಯಕ್ತಿ ಅಂತ ಹೇಳಿ ಕೂಡ ಹೇಳಲಾಗ್ತಾ ಇರುವಂಥದ್ದು. ಇನ್ನು ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಪೊಲೀಸ್ ಕಾನ್ಸ್ಟೇಬಲ್ ಜಾಕೀರ್ ಹುಸೇನ್ ಸೇರಿದಂತೆ 6 ಜನರಿಗೆ ಗಾಯ ಆಗಿದೆ. ಗಣೇಶ್, ಯೋಗೇಶ್, ಮುನಿರಾಜ್, ನಾಗರಾಜ್, ಚೇತನ್ ಗಂಭೀರವಾಗಿ ಗಾಯಗೊಂಡಿರುವಂತಹ ಯುವಕರಾಗಿದ್ದಾರೆ. ಆಸ್ಪತ್ರೆಗೆ ಇನ್ನು ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯವನ್ನು ಕೂಡ ವಿಚಾರಿಸಿದ್ರು ಎಸ್ಪಿ ಅವರು. ದೊಡ್ಡಬಳ್ಳಾಪುರದಲ್ಲಿ ನೋಡಿ, ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಆಗಿರುವಂತಹ ದುರಂತ ಇದೆ. ಪಟಾಕಿ ಸಿಡಿದು ಬಾಲಕ ಸಾವನ್ನಪ್ಪಿದ್ರೆ 6 ಜನರ ಸ್ಥಿತಿ ಗಂಭೀರವಾಗಿದೆ. ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರದ ಮುತ್ತೂರಿನಲ್ಲಿ ಆಗಿರುವಂತಹ ಘಟನೆ ಇದೆ. ಗಣೇಶನನ್ನ ಏನು ಇರಿಸಿರ್ತಾರೆ, ಆ ವಾಹನದಲ್ಲಿ ಪಟಾಕಿಯನ್ನ ಇಟ್ಟಿರ್ತಾರೆ. ಅದೇನಾಗುತ್ತೆ, ಶಾಖ ಹೆಚ್ಚಾಗಿ ಏಕಾಏಕಿ ಪಟಾಕಿ ಸಿಡಿದಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಅದರ ದೃಶ್ಯಾವಳಿಯನ್ನು ಕೂಡ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿತ್ತು. ಜೊತೆಗೆ ಒಬ್ಬ ಕಾನ್ಸ್ಟೇಬಲ್ಗೂ ಕೂಡ ಗಂಭೀರವಾದಂತಹ ಗಾಯ ಕೂಡ ಆಗಿರುವಂಥದ್ದು. ಈಗಾಗಲೇ ಎಸ್ಪಿ ಅವರು ಕೂಡ ಏನಾಯಿತು ಅನ್ನುವಂತಹ ವಿಚಾರಗಳನ್ನು ಕೂಡ ಕಲೆ ಹಾಕಿದ್ರು. ಗಾಡಿ ಕರೆಕ್ಟಾಗಿ ತರ್ತಾ ಇರೋದು ಅದು ಹಿಂದೆಗಡೆ ಪಟಾಕಿ ಬಾಕ್ಸ್ ಸಿಕ್ಕೋದ್ರಿಂದ ಅದು ಸೈಲೆನ್ಸರ್ ತಗಲಿಬಿಟ್ಟು ಬ್ಲಾಸ್ಟ್ ಆಗಿರೋದು ಇದ್ದಕ್ಕಿದ್ದಂಗೆ. ಅವ್ರೇನು ಬೇಕು ಅಂತ ಪಟಾಕಿ ಏನು ಹೊಡೆದಿಲ್ಲ, ಹಿಂದೆ ಇಕ್ಕಿದ್ರು ಪಟಾಕಿ ಬಾಕ್ಸ್ ಗಾಡಿ ಹಿಂದೆ ಸೈಲೆನ್ಸರ್ ಟಚ್ ಆಗೋಗ್ಬಿಟ್ಟು ಒಂದೇ ಕಿತ್ತ ಬ್ಲಾಸ್ಟ್ ಆಗಿರೋದಲ್ಲ. ಅದೆಲ್ಲ ಫೋಟೋ ತೊಗೊಂಡ್ರಲ್ಲ ಅದೇ ಗಾಡಿ ಅಲ್ಲಿ ಫೋರ್ಲಿಫ್ಟ್. ಇದರಲ್ಲಿ ಗಣೇಶನ್ ಬಿಡ್ತಾ ಇದ್ದ ಗಣೇಶನ್ ಕರ್ಕೊಂಡು ಹೋಗ್ತಾ ಇದ್ದಿದ್ದು ಬಿಡಕ್ಕೆ, ಮೆರವಣಿಗೆ ಮಾಡ್ಕೊಂಡು ಬಿಡಕ್ಕೆ ತಗೊಂಡು ಹೋಗ್ತಾ ಇದ್ದಿದ್ದು. ಆ ಥರ ಎಷ್ಟು ಜನಕ್ಕೆ ಏಟಾಗಿದೆ ಸರ್? ಸುಮಾರು ಒಂದು 4 ಜನಕ್ಕೆ